ಫ್ರೀ ಫೈರ್ ಆಡೋ ಪ್ರತಿಯೊಬ್ಬ ಪ್ಲೇಯರ್ ಮನಸ್ಸಿನಲ್ಲೂ ಈ ಒಂದು ಪ್ರಶ್ನೆ ಬಂದೇ ಇರುತ್ತೆ. ನಮ್ಮ ಫ್ರೀ ಫೈರ್ ಇವಾಗ ಎಷ್ಟು ಅಜೀಬ್ ಆಗಿದೆ, ಎಷ್ಟು ಹ್ಯಾಕರ್ಸ್ ಬರ್ತಾ ಇದ್ದಾರೆ, ಮತ್ತೆ ಅದರಿಂದ ಗ್ಯಾನ್ ಗೇಮಿಂಗ್ ಮತ್ತೆ ರಾಜ್ಸ್ಟಾರ್ ಅವರು ಗೇಮ್ ಆಡೋದನ್ನೇ ಸ್ಟಾಪ್ ಮಾಡಿದ್ದಾರೆ. ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಗೇಮ್ ಆಡೋದನ್ನೇ ಬಿಟ್ಟು ಹೋಗ್ತಾ ಇದ್ರು. ಗರೆನಾದವರು ಇವತ್ತು ಇಷ್ಟು ದೊಡ್ಡ ದೊಡ್ಡ ಟ್ರ್ಯಾಪ್ ಇವೆಂಟ್ಸ್ ನ ಏನಕ್ಕೆ ತರ್ತಾ ಇದ್ದಾರೆ? ಗೇಮ್ ಇಷ್ಟೊಂದು ಅಜೀಬ್ ಆಗ್ತಾ ಇರೋದು ಅವ್ರಿಗೆ ಕಾಣಿಸ್ತಾ ಇಲ್ವಾ? ಮತ್ತೆ ಇದೆಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಯಾಕೆ ಸರಿಯಾದ ಸ್ಟೆಪ್ಸ್ ನ ತಗೊಂತಾ ಇಲ್ಲ? ನೋಡಿ, ಗರೆನಾದವ್ರಿಗೆ ಇವೆಲ್ಲ ಆಗ್ತಾ ಇರೋದು ತುಂಬಾ ಚೆನ್ನಾಗೇನೆ ಗೊತ್ತಿದೆ. ಗೇಮಿನ ಕಂಡೀಷನ್ ಹೇಗೆ ನಡೀತಾ ಇದೆ ಅಂತ ಗರೆನಾಗೂ ಗೊತ್ತಿದೆ, ಮತ್ತೆ ಎಲ್ರಿಗೂ ಕಾಣ್ತಾ ಇದೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಒನ್ ಟೈಮ್ ಬರುತ್ತೆ ನಮ್ಮ ಫ್ರೀ ಫೈರ್ ಪೂರ್ತಿಯಾಗಿ ಮುಗ್ದೋಗ್ಬಿಡುತ್ತೆ. ಆದ್ರೂ ಕೂಡ ಗರೆನಾದವರು ಗೇಮ್ ನ ಸರಿ ಮಾಡುವ ಬದಲು ಇನ್ನ ಜಾಸ್ತಿ ಇವೆಂಟ್ ನ ತರ್ತಾ ಇದ್ದಾರೆ. ಏಕೆ ಅಂದ್ರೆ ಅವರಿಗೆ ಗೇಮ್ ಸರಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಗೇಮ್ ಪೂರ್ತಿಯಾಗಿ ಕ್ಲೋಸ್ ಆಗೋಕು ಮುಂಚೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟಾಪ್ ಅಪ್ ಮಾಡಿಸಿ, ಎಷ್ಟು ಜಾಸ್ತಿ ದುಡ್ಡು ಬರುತ್ತೋ ಅಷ್ಟು ದುಡ್ಡನ್ನ ಮಾಡ್ಕೊಬೇಕು ಅನ್ನೋದೇ ಇಂಪಾರ್ಟೆಂಟ್. ಗೇಮ್ ಎಷ್ಟೇ ಅಜೀಬ್ ಆದ್ರೂ ಕೂಡ ಅವರಿಗೆ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದ್ ವಿಷಯ ಮಾತ್ರ ಯಾವತ್ತೂ ಕೂಡ ಸ್ಟಾಪ್ ಆಗೋದಿಲ್ಲ. ಗೇಮ್ ಬರ್ಬಾದ್ ಆಗ್ತಾ ಇದೆ, ಹ್ಯಾಕರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಪ್ಲೇಯರ್ಸ್ ಎಲ್ಲ ಗೇಮ್ ನ ಲೀವ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಟಾಪ್ ಅಪ್ ಅನ್ನೋದು ಕಂಟಿನ್ಯೂ ಆಗ್ತಾನೆ ಇದೆ. ನೀವು ರಾಜ್ಸ್ಟಾರ್ ಫ್ಯಾನ್ ಆಗಿರಿ, ಗ್ಯಾನ್ ಗೇಮಿಂಗ್ ಫ್ಯಾನ್ ಆಗಿರಿ, ಅಥವಾ ಸ್ಕೈಲಾರ್ಡ್ ಫ್ಯಾನ್ ಆಗಿರಿ, ಆದ್ರೆ ಒಂದ್ ವಿಷಯ ಮಾತ್ರ ಕಾಮನ್, ನೀವು ಅದೇನೇ ಆದ್ರೂ ಕೂಡ ಟಾಪ್ ಅಪ್ ಮಾಡೋದನ್ನ ಸ್ಟಾಪ್ ಮಾಡಲ್ಲ. ಗರೆನಾಗೆ ಗೊತ್ತಿದೆ, ಟಾಪ್ ಅಪ್ ಮಾಡೋರು ಸ್ಟಾಪ್ ಮಾಡಿದ್ರೆ ನಾವು ಗೇಮ್ ನ ಸರಿ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಈ ಜನರು ಟಾಪ್ ಅಪ್ ಮಾಡೋದನ್ನ ನಿಲ್ಸೋದೇ ಇಲ್ಲ. ಇದರಿಂದ ಫ್ರೀ ಫೈರ್ ಕ್ರೇಜ್ ಕಮ್ಮಿ ಆದ್ರೂ ಕೂಡ ಅವರಿಗೆ ಟೆನ್ಷನ್ ಇಲ್ಲ. ಏಕೆ ಅಂದ್ರೆ ಫ್ರೀ ಫೈರ್ ಇಂಡಿಯಾನ ಲಾಂಚ್ ಮಾಡ್ಬೇಕು ಅಂತ ಪ್ಲಾನ್ ರೆಡಿ ಇದೆ. ಅದಕ್ಕೆ ತಾನೇ ಪ್ಲೇ ಸ್ಟೋರ್ ಅಲ್ಲಿ ಪ್ರೀ ರಿಜಿಸ್ಟರ್ ಆನ್ ಮಾಡಿ ಇಟ್ಟಿರೋದು. ಇದೆಲ್ಲ ಕೇಳಿದ್ಮೇಲೂ ಕೂಡ ನೀನು ಟಾಪ್ ಅಪ್ ಮಾಡ್ತೀಯ ಅಂದ್ರೆ ನಿಂಗೊಂದು ಆಡ್ಸ್ ಆಫ್ ಬ್ರೋ. ಈ ಮಾತು ನಿಮಗೆ ನಿಜ ಅನ್ಸಿದ್ರೆ ಈ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಈ ರೀಲ್ ನ ನಿಮ್ಮ ಫ್ರೀ ಫೈರ್ ಆಡುವ ಎಲ್ಲಾ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ರಿಯಾಲಿಟಿ ಏನು ಅಂತ ಅವ್ರಿಗೂ ಕೂಡ ಗೊತ್ತಾಗ್ಲಿ.